ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಿ. ನಾನು ಕೂಡ ಆರಾಮಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಕ್ ಹಾಕಿರುವಂತಹ ಕೆಲವೊಂದು ಬ್ಲೌಸ್ಗಳ ಡಿಸೈನ್ಗಳ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇದೆಲ್ಲ ಮನೇಲೆ ನಾವೇ ವರ್ಕ್ ಹಾಕಿರೋದು, ಸ್ಟಿಚಿಂಗ್ ಕೂಡ ನಮ್ಮದೇನೆ. ಸೊ ಹೇಗಿದೆ, ಅದರ ಪ್ರೈಸಸ್ ಎಷ್ಟಿದೆ ಎಲ್ಲದನ್ನು ನಾವು ತಿಳ್ಕೊಳ್ಳೋಣ. ಓಕೆನಾ. ಮೊದಲನೇದಾಗಿ ಈ ಬ್ಲೌಸು, ಸೊ ಪಿಂಕ್ ಕಲರ್ ಬ್ಲೌಸ್ ಬಂದಿತ್ತು, ಸ್ಯಾರಿ ಬಂದುಬಿಟ್ಟು ಗ್ರೀನ್ ಕಲರು. ಸೊ ಗ್ರೀನು ಮತ್ತು ಜರಿ ಥ್ರೆಡ್ ಗೋಲ್ಡನ್ನು ಮಿಕ್ಸ್ ಮಾಡಿ ನಾವು ವರ್ಕ್ ಮಾಡಿರೋವಂಥದ್ದು. ಸೊ ಇದು ಸ್ಲೀವ್ಸಲ್ಲಿ ಲೈನ್ಸ್ ಬರುತ್ತೆ, ವಿತ್ ಬಾರ್ಡರ್ ಲೈನ್ ಕೊಟ್ಟಿದ್ದೀವಿ, ಮಧ್ಯ ಮಧ್ಯ ಬುಟ್ಟಾಸ್ ಬರುತ್ತೆ. ಸೊ ಇದು ಫ್ರಂಟಲ್ಲಿ ಈ ಥರ ಇದೆ ಡಿಸೈನ್, ತುಂಬಾ ಚೆನ್ನಾಗಿದೆ ಡಿಸೈನ್ ಇದು. ಸೊ ಹಾಗೆಯೇ ಇದು ಬ್ಯಾಕ್ ಡಿಸೈನು. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು 600 ರುಪೀಸ್ ಆಗುತ್ತೆ. ಸೊ ಇದು ಬರೀ ವರ್ಕಿಂಗ್ ಕಾಸ್ಟು. ಹಾಗೆಯೇ ಸ್ಟಿಚಿಂಗ್ ಕಾಸ್ಟ್ ಅಂದರೆ ನಿಮಗೆ 450 ರುಪೀಸ್ ಸ್ಟಿಚಿಂಗ್ ಕಾಸ್ಟ್ ಆಗುತ್ತೆ. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ, ನಿಮಗೆ ನಾವು ಕೂಡ ವರ್ಕ್ ಹಾಕಿ ಕೊಡ್ತೀವಿ, ಸ್ಟಿಚಿಂಗ್ ಕೂಡ ಮಾಡಿ ಕೊಡ್ತೇವೆ. ಸೊ ನೋಡ್ತಾ ಇದ್ದೀರಲ್ಲ, ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ತುಂಬ ರಿಚ್ಚಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬ್ಲೌಸ್ ನೋಡೋಣ ಬನ್ನಿ. ಸೊ ಇದು ಬಂದುಬಿಟ್ಟು ಇನ್ನೊಂದು ಬ್ಲೌಸು. ಇದು ಸ್ಟಿಚಿಂಗ್ ಎಲ್ಲ ಬೇಡ ಅಂತ ಹೇಳಿದರು, ಜಸ್ಟ್ ವರ್ಕ್ ಮಾತ್ರ ಹಾಕ್ಕೊಡಕ್ಕೆ ಹೇಳಿದರು. ಇದು ಕಮಲ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಇದು ಸ್ಯಾರಿಯಲ್ಲಿ ಸಿಂಗಲ್ ಕಲರ್ ಬಂದಿತ್ತು. ಸೊ ಸ್ಯಾರಿ ಬಂದುಬಿಟ್ಟು ಕ್ರೀಮ್ ಕಲರಲ್ಲಿತ್ತು. ಸೊ ಇದಕ್ಕೆ ನಾವು ಹಾಗೆಯೇ ಗೋಲ್ಡ್ ಬಂದುಬಿಟ್ಟು ಜರಿ ದರ ಕ್ರೀಮ್, ಸ್ವಲ್ಪ ಲೈಟ್ ಗೋಲ್ಡನ್ನ ಯೂಸ್ ಮಾಡಿದ್ದೀವಿ. ಸೊ ನೋಡಿ, ಇದು ಸ್ಲೀವ್ಸಲ್ಲಿ ಬಾರ್ಡರ್ ಲೈನ್ ಕೊಟ್ಟು ಬುಟ್ಟಾಸ್ ಹಾಕಿದ್ದೀವಿ. ಸೊ ಬುಟ್ಟಾಸ್ ಬೇಕಂದರೆ ನೀವು ಹಾಕ್ಸ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಬೇಡ ಅನ್ನೋರು ಬಿಡ್ಬೋದು. ಸೊ ಬಾರ್ಡರ್ ಲೈನ್ ಮಾತ್ರ ಕೊಡ್ತೀವಿ. ಸೊ ನೀವು ಹೆಂಗೆ ಕಸ್ಟಮೈಸೇಷನ್ ಇದೆ, ನೀವು ಹೇಗೆ ಬೇಕಾದರೂ ಹಾಕ್ಸ್ಕೊಬೋದು. ಐದರ್ ಬಾರ್ಡರ್ ಲೈನ್ ಬೇಡ ಅಂದ್ರೂ ಬಿಡ್ತೀವಿ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು 450 ರುಪೀಸ್ ಆಗುತ್ತೆ. ಸೊ ಓಕೆ, ಇದು ನೆಕ್ಸ್ಟ್ ಡಿಸೈನು. ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ ಇದು ಕಲರ್ ಕಾಂಬಿನೇಷನ್ಗೆ. ಸೊ ಇದರಲ್ಲಿ ಬಂದ್ಬಿಟ್ಟು ಸಿಲ್ವರ್ ಜರಿ ಬಂದಿತ್ತು. ಸೊ ಹಾಗಾಗಿ ಸಿಲ್ವರ್ ಮತ್ತು ಇದು ಪಿಂಕ್ ಇದೆ, ಆ್ಯಕ್ಚುಲಿ ಲೈಟ್ ಪಿಂಕು ಸ್ಯಾರಿ ಕಲರ್ ಇದ್ದಿದ್ದು, ತುಂಬಾ ರಿಚ್ಚಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಯೂಸ್ ಮಾಡಿರೋಂಥ ಥ್ರೆಡ್ ಬಂದ್ಬಿಟ್ಟು ನೋಡಿ ಹೇಗೆ ಹೈಲೈಟ್ ಆಗಿದೆ. ಸಿಲ್ವರ್ ಕಲರ್ ಜರಿ ಥ್ರೆಡ್ನ ಯೂಸ್ ಮಾಡಿದ್ದೀವಿ. ಸೊ ಇದು ಫ್ರಂಟ್ ನೆಕ್ಕು. ಸೊ ಇದು ಕೂಡ ಇನ್ನೂ ಸ್ಟಿಚಿಂಗ್ ಆಗಿಲ್ಲ, ಇದು ಕೂಡ ಸ್ಟಿಚಿಂಗ್ ಮಾಡಬೇಕು. ಇದರಲ್ಲಿ ನೋಡಿ, ಇದು ಬಾರ್ಡರ್ ಲೈನ್ ಮಾತ್ರ ಕೊಟ್ಟಿರೋ ಅಂಥದ್ದು ನಾವು. ಸೊ ಇದಕ್ಕೆ ಬುಟ್ಟಾಸ್ ಬೇಡ ಅಂತ ಹೇಳಿದರು, ಹಾಗಾಗಿ ಸೊ ಬಾರ್ಡರ್ ಲೈನ್ ಮಾತ್ರ ಕೊಟ್ಟಿದ್ದೀವಿ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 400 ರುಪೀಸ್ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಈ ಡಿಸೈನ್ನ ನೀವು ಕೂಡ ಹಾಕ್ಸ್ಕೊಬೋದು. ನೋಡಿ ಎಷ್ಟು ರಿಚಾಗಿ ಕಾಣ್ತಾ ಇದೆ. ಈವನ್ ಬಾರ್ಡರ್ ಮೇಲೂ ಇದು ಕಾಂಬಿನೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ನೆಕ್ಸ್ಟ್ ಬ್ಲೌಸು. ಸೊ ಇದು ಬಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ತುಂಬಾ ರಿಚಾಗಿ ಕಾಣಿಸುತ್ತೆ ಈ ಡಿಸೈನು. ಅಷ್ಟು ಚೆನ್ನಾಗಿದೆ. ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದು. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಸ್ಯಾರಿ ಬಂದಿತ್ತು. ಸೊ ಇದ್ರ ಸ್ಯಾರಿ ಕೂಡ ಇದೆ, ನಾನು ಆಮೇಲೆ ತೋರಿಸ್ತೇನೆ ಇನ್ ಕೇಸ್ ನಂಗೆ ಸಿಕ್ಕರೆ. ಸೊ ನೋಡಿ, ಈ ಥರ ಇದೆ ಬ್ಲೌಸ್. ಇದು ಸ್ಟಿಚಿಂಗ್ ಆಗಿದೆ, 4 ಟಕ್ಸ್ ಬ್ಲೌಸ್ ಇತ್ತು. ಸೊ ಇದು ಫ್ರಂಟ್ ಡಿಸೈನು. ಸೊ ಸ್ಲೀವ್ಸಲ್ಲಿ ಈ ಥರ ಬರುತ್ತೆ, ಬಾರ್ಡರ್ ಲೈನು, ಒಂದು ಮಿಡಲ್ ಬುಟ್ಟ ಬರುತ್ತೆ, ಹಾಗೆಯೇ ನಾವು ಡಾಟ್ಸ್ ಹಾಕಿದ್ದೀವಿ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ನಿಮಗೆ 500 ರುಪೀಸ್ ಆಗುತ್ತೆ. ಸೊ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಹಾಕ್ಸ್ಕೊಬೋದು. ಸೊ ನೋಡಿ ಹೇಗೆ ಕಾಣ್ತಾ ಇದೆ. ಸೀರೆ ನೋಡಿ, ಹಿಂದೆನೇ ಇಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಗ್ರೀನ್ ಕಲರ್ ಸ್ಯಾರಿ ಇತ್ತು, ವಿತ್ ಗೋಲ್ಡ್ ಜರಿ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಕಾಂಬಿನೇಷನ್ ಮಾಡಿದ್ದೀವಿ. ತುಂಬಾ ರಿಚ್ಚಾಗಿ ಕಾಣ್ತಾ ಇತ್ತು ಇದು ಬ್ಲೌಸು. ಸೊ ಇದಕ್ಕೆ ಡೋರೀಸ್ ಎಲ್ಲ ಹಾಕಿದ್ದೀವಿ ನಾವು. ಸೊ ಓಕೆ, ಇದು ನೆಕ್ಸ್ಟ್ ಬ್ಲೌಸು. ಸೊ ಇದು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಸೇಮು, ಬಟ್ ಕಾಂಬಿನೇಷನ್ ಚೇಂಜ್ ಆಗಿದೆ ನೋಡಿ. ಇಲ್ಲಿ ನಾವು ಕ್ರೀಮ್ ಕಲರು, ಬ್ಲೂ ಕಲರು, ಹಾಗೆಯೇ ಗೋಲ್ಡ್ ಜರಿನ ಯೂಸ್ ಮಾಡಿದ್ದೀವಿ. 3 ಕಲರ್ಸಲ್ಲಿ ಮಾಡಿದ್ದೀವಿ. ಸೊ ಈ ಥರ ಕಾಣ್ತಾ ಇದೆ ಅದು. ಆಲ್ರೆಡಿ ಬಟ್ಟೆನೇ ತುಂಬ ಶೈನಿಂಗ್ ಇತ್ತು. ಸೊ ಅದ್ರ ಮೇಲೆ ವರ್ಕ್ ಹಾಕಿರೋದ್ರಿಂದ ಈ ಥರ ಕಾಣ್ತಾ ಇದೆ ಇದು.
ಸೊ ಇದಕ್ಕೆ ಬಾರ್ಡರ್ ಲೈನ್ ಕೊಟ್ಟು ಮೇಲೆ ಕೂಡ ಇದು ವರ್ಕ್ ಬಂದಿದೆ, ಸ್ಮಾಲ್ ಬುಟಾಸು ಬಂದಿದೆ. ಸೊ ತುಂಬ ರಿಚಾಗಿ ಕಾಣ್ತಾ ಇತ್ತು ಈ ಡಿಸೈನು. ನೋಡಿ ಈ ಥರ ಇದೆ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ಅಗೇನ್ 600 ರುಪೀಸು. ಇಂಟ್ರೆಸ್ಟ್ ಇದ್ದರೆ ಹಾಕ್ಸ್ಕೊಬೋದು. ಸ್ಟಿಚಿಂಗ್ ಕಾಸ್ಟ್ ಬೇರೆ ಇರುತ್ತೆ. ಸ್ಟಿಚಿಂಗ್ ಕಾಸ್ಟ್ ಬಂದುಬಿಟ್ಟು 450 ರುಪೀಸ್ ಇರುತ್ತೆ. ಸೊ ನಿಮಗೇನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿ ನೋಡಿ, ಇದಕ್ಕೂ ಕೂಡ ಬಾರ್ಡರ್ ಲೈನ್ ಈ ಥರ ಬಂದಿದೆ, ಈ ಥರ ಕಾಣ್ತಾ ಇದೆ. ಸೊ ನಾವು ಹೇಗೆ ಕಾಂಬಿನೇಷನ್ ಮಾಡ್ತೀವೋ ಅಷ್ಟು ರಿಚ್ ಆಗಿ ಅದು ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಬ್ಲೌಸು, ಗ್ರೀನ್ ಕಲರ್ ಬ್ಲೌಸು. ಸ್ಯಾರಿ ಬಂದುಬಿಟ್ಟು ಇದು ರೆಡ್ ಕಲರಲ್ಲಿ ಬಂದಿತ್ತು. ಓಕೆ, ಇದಕ್ಕೆ ರೆಡ್ ಮತ್ತು ಗೋಲ್ಡನ್ನು ಮಿಕ್ಸ್ ಮಾಡಿಬಿಟ್ಟು ಈ ಡಿಸೈನ್ನ ಹಾಕಿದ್ದೀವಿ ನಾವು. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ನೋಡಿ ಹತ್ತಿರದಿಂದ ತೋರಿಸ್ತೇನೆ. ಈ ಥರ ಬಂದಿದೆ. ತುಂಬ ಸ್ಮಾಲ್ ವರ್ಕು, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೋಡಿ ಫ್ರಂಟ್ ಡಿಸೈನು. ಸೊ ಇದು ಫ್ರಂಟ್ ಈ ಥರ ಬರುತ್ತೆ. ಅಗೇನ್ ಇದು 4 ಟಕ್ಸ್ ಬ್ಲೌಸು. ಇದು ಕೂಡ ನಾವೆಲ್ಲ ಆಲ್ಮೋಸ್ಟ್ ಸ್ಟಿಚ್ ಮಾಡೋದೇ 4 ಟಕ್ಸಿಂದ ಬ್ಲೌಸು. ಸೊ ಇದು ನೆಕ್ಸ್ಟ್ ಸ್ಲೀವ್ಸಲ್ಲಿ ಒಂದು ಬುಟ್ಟ ಕೊಟ್ಟಿದ್ದೀವಿ, ವರ್ಕ್ ಬಂದಿದೆ, ಹಾಗೆಯೇ ಸ್ಮಾಲ್ ಡಾಟ್ಸ್ ಇದೆ, ಬಾರ್ಡರ್ ಲೈನ್ ಇದೆ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ಅಗೇನ್ 500 ರುಪೀಸು. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಕೂಡ ನೀವು ಹಾಕ್ಸ್ಕೋಬೋದು. ನೋಡಿ ಹೇಗೆ ಕಾಣ್ತಾ ಇದೆ ಸ್ಲೀವ್ಸ್ ಅಂತ ಹೇಳಿ. ಸ್ಲೀವ್ಸ್ ಮತ್ತು ತುಂಬ ರಿಚಾಗಿ ಕಾಣ್ತಿದೆ. ಆಪೋಸಿಟ್ ಕಲರ್ ಇರೋದ್ರಿಂದ, ಸ್ಯಾರಿ ಕಾಂಬಿನೇಷನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ಬುಟ್ಟ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಸೊ ಓಕೆ, ನೆಕ್ಸ್ಟ್ ಬ್ಲೌಸ್ ನೋಡೋಣ. ಇದು ಮಾತ್ರ ಸೂಪರಾಗಿ ಬಂದಿತ್ತು ಬ್ಲೌಸು. ಆ್ಯಕ್ಚುಲಿ ನನಗೆ ಇದು ಪರ್ಸ್ನಲಾಗಿ ತುಂಬ ಇಷ್ಟ. ಸೊ ಅಂದರೆ ಕಾಂಬಿನೇಷನ್ ಆ ಥರ ಇತ್ತು ಇದು. ಸೊ ನೋಡ್ತಾ ಇದ್ದೀರಲ್ವ, ಗ್ರೀನ್ ಕಲರ್ ಸ್ಯಾರಿ ಇರ್ತದೆ ಆ್ಯಕ್ಚುಲಿ. ಸೊ ಹಾಗಾಗಿ ಈ ಒಂದು ಬಟ್ಟೆ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ರಿಚಾಗಿ ಕಾಣ್ತಾ ಇತ್ತು. ನೋಡಿದ್ದು ಬ್ಯಾಕ್ ಡಿಸೈನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಲೀವ್ಸ್ ಏನು ಬಂದಿದ್ದಲ್ಲ ಅದಕ್ಕೆ ಔಟ್ಲೈನ್ ಕೂಡ ಇದೆ, ಬಟ್ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ, ಬಟ್ ಅದಕ್ಕೆ ಔಟ್ಲೈನ್ ಕೂಡ ಇದೆ. ಸ್ಲೀವ್ಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ಲೀವ್ಸ್ ಇದ್ರದ್ದು. ಸೊ ಈ ಥರ ಬಂದಿದೆ, ಡಾಟ್ಸ್ ಹಾಕಿದ್ದೀವಿ, ಬಾರ್ಡರ್ ಲೈನ್ ಕೊಟ್ಟಿದ್ದೀವಿ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ಅಗೇನ್ 500 ರುಪೀಸು. ಸೊ ನೋಡಿ ಈ ಥರ ಇದೆ, ಡಾಟ್ಸ್ ಹಾಕಿದ್ದೀವಿ, ಬಾರ್ಡರ್ ಲೈನಲ್ಲಿ ಈ ಥರ ಬಂದಿದೆ. ಸೊ ಅಗೇನ್ ಒಂದು ಬುಟ್ಟ ಇದೆ, ಬುಟ್ಟನೂ ಕೂಡ ಹತ್ತಿರದಿಂದ ತೋರಿಸಿದೆ ನಾನು. ಸೊ ಅದಕ್ಕೆ ಕೂಡ ಔಟ್ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗೆಯೇ ಫಿನಿಶಿಂಗ್ ತುಂಬ ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ಈ ಎಲೆಗೆಲ್ಲ ಔಟ್ಲೈನ್ಸ್ ಇದೆ, ಆ್ಯಕ್ಚುಲಿ ಇಲ್ಲಿ ಹೈಲೈಟ್ ಆಗಿಲ್ಲ ಅಷ್ಟೇ, ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಸೊ ಇದು ನೆಕ್ಸ್ಟ್ ಬ್ಲೌಸ್ ವರ್ಕಿಗೆ ಇಟ್ಟಿದ್ದೆ ನಾನು. ವರ್ಕಿಗೆ ಇಟ್ಬಿಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ವರ್ಕ್ ಆಗ್ತಾ ಇದೆ ಇದು ಫ್ರಂಟ್ ನೆಕ್ ವರ್ಕ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದು ಅಗೇನ್ ಲಾಸ್ಟ್ ನೋಡಿದ್ರಲ್ಲ ಅದೇ ಬ್ಲೌಸನ್ನು, ಅದೇ ಡಿಸೈನ್ ಏನು ಆ್ಯಕ್ಚುಲಿ. ಸೊ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂತ ಹೇಳಿದ್ರೆ ಬ್ಯಾಕಲ್ಲಿ ಈ ಥರ ಸೇಮ್ ಡಿಸೈನ್ ಬಂದಿದೆ, ಕಾಂಬಿನೇಷನ್ ಬೇರೆ ಮಾಡಿದ್ದೀವಿ ಅಷ್ಟೇ. ಸೊ ನೋಡಿ ಸ್ಲೀವ್ಸ್ ಈ ಥರ ಬಂದಿದೆ. ಸ್ಲೀವ್ಸಲ್ಲಿ ಈ ಥರ ಬುಟ್ಟಾಸ್ ಬೇಕಂತ ಹೇಳಿದರು. ಸೊ ಹಾಗಾಗಿ ಈ ಥರ ಬುಟ್ಟಾಸ್ ಕೊಟ್ಟಿದ್ದೀವಿ. ಹಾಗೆಯೇ ಬಾರ್ಡರ್ ಲೈನ್ನ ಹಾಕಿದ್ದೀವಿ. ಬಾರ್ಡರ್ ಲೈನ್ ಹಾಕಿ ಈ ಥರ ಬುಟ್ಟಾಸ್ ಬಂದಿದೆ. ಸೊ ಬುಟ್ಟಾಸ್ ಬೇಕಿದ್ರೆ ಇನ್ನೂ ಚಿಕ್ಕದು ಬೇಕಂದ್ರೂ ನೀವು ಹಾಕ್ಸ್ಕೋಬೋದು, ಅಥವಾ ಡಾಟ್ಸ್ ಬೇಕಂದ್ರೂ ಹಾಕ್ಸ್ಕೋಬೋದು. ಸೊ ಇದಿಷ್ಟು ಈ ಬ್ಲೌಸು. ಸೊ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ಇದ್ರದ್ದು ಡಿಸೈನ್ ಬೇರೆ ಥರ ಇದೆ, ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇದು ಪಿಂಕ್ ಬ್ಲೌಸು, ಕ್ರೀಮ್ ಕಲರ್ ಸ್ಯಾರಿ ಇತ್ತು, ಕ್ರೀಮ್ ಕಲರ್ ಸ್ಯಾರಿಗೆ ಈ ಥರ ಸೊ ಆ ಕಾಂಬಿನೇಷನ್ ಮಾಡಿದ್ದೀವಿ. ಸೊ ಮಧ್ಯದಲ್ಲಿ ಒಂದೊಂದು ಸ್ಟೋನ್ಸ್ ಹಾಕಿದ್ದೀವಿ, ಅಲ್ಲಿ ಖಾಲಿ ಬರುತ್ತೆ, ಪ್ಲೇಸ್ ಇರುತ್ತೆ. ಸೊ ಅಲ್ಲಿಗೆ ಒಂದೊಂದು ಸ್ಟೋನ್ಸ್ ಹಾಕಿದ್ದೀವಿ. ಸೊ ಇದು ಬಾರ್ಡರ್ ಲೈನಲ್ಲೇ ಈ ಥರ ಡಿಸೈನ್ ಬಂದಿರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಬುಟ್ಟ ಬೇಕಂತ ಹೇಳಿದರು ಅವರು, ಹಾಗಾಗಿ ಮತ್ತೆ ಎಕ್ಸ್ಟ್ರಾ ಬುಟ್ಟ ಹಾಕಿ ನಾವು ಡಾಟ್ಸ್ ಹಾಕಿದ್ದೀವಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಮಧ್ಯದಲ್ಲಿ ಮುತ್ತನ್ನಿಟ್ಟಿದ್ದೀವಿ, ಸ್ಟೋನ್ಸ್ ಅಲ್ಲ ಆ್ಯಕ್ಚುಲಿ, ಅಲ್ಲಲ್ಲೇ ಮುತ್ತು ಹಾಕಿದ್ದೀವಿ, ಮಧ್ಯದಲ್ಲಿ ಏನು ಗ್ಯಾಪ್ ಬಂದಿದೆಯಲ್ಲ ಅಲ್ಲಿ. ಇದು ಫ್ರಂಟ್ ಡಿಸೈನ್. ಸ್ಲೀವ್ಸ್ ಮಾತ್ರ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಇದರಲ್ಲಿ. ಸೊ ಬ್ಯಾಕ್ ಡಿಸೈನ್ ಕೂಡ, ಬ್ಯಾಕ್ ವರ್ಕು ಕೂಡ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಓಕೆ, ಈ ಒಂದು ಡಿಸೈನ್ ಕಾಸ್ಟ್ ಬಂದುಬಿಟ್ಟು 500 ರುಪೀಸು. ಸ್ಟಿಚಿಂಗ್ ಕಾಸ್ಟ್ ಬಂದುಬಿಟ್ಟು 450 ರುಪೀಸು. ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ವರ್ಕ್ನ ಹಾಕ್ಸ್ಕೋಬೋದು.
ನೋಡಿ ಹೇಗೆ ಕಂಪ್ಲೀಟಾಗಿ ಬಂದಿದೆ. ಸೊ ಓಕೆ, ಇದು ನೆಕ್ಸ್ಟ್ ಡಿಸೈನು. ನಾನು ಆಲ್ರೆಡಿ ಈ ಡಿಸೈನ್ ಆವಾಗಲೇ ನಿಮಗೆ ತೋರಿಸಿದ್ನಲ್ಲ, ಕಮಲ ಹೂವಿಂದು ಅಂತ ಹೇಳಿ, ಅದೇ ಡಿಸೈನು. ಸುಮಾರು ಡಿಸೈನ್ಸ್ನ ಅವರು ರಿಪೀಟ್ ಮಾಡಿದರು, ಇದೇ ಚೆನ್ನಾಗಿದೆ ಅಂತ. ಅಂದರೆ ಅವ್ರಿಗೆ ಟೈಮ್ ಇರಲಿಲ್ಲ ಯಾವ ಡಿಸೈನ್ ಸೆಲೆಕ್ಟ್ ಮಾಡಲಿಕ್ಕೂ ಕೂಡ. ಸೊ ಹಾಗಾಗಿ ಅವರು ಸುಮಾರು ಡಿಸೈನ್ಸ್ನ ರಿಪೀಟ್ ಮಾಡಿದರು. ಸೊ ಇದು ಫ್ರಂಟು ಸ್ಲೀವ್ಸಲ್ಲಿ, ಇದಕ್ಕೆ ಸ್ಲೀವ್ಸಲ್ಲಿ ನಾವು ಎಕ್ಸ್ಟ್ರಾ ಬುಟ್ಟ ಹಾಕಿದ್ದೀವಿ. ಆವಾಗಲೇ ನಾರ್ಮಲ್ ಆಗಿ ಬಾರ್ಡರ್ ಲೈನ್ ಇತ್ತು. ಸೊ ಇದು ಬಾರ್ಡರ್ ಲೈನು ಎಕ್ಸ್ಟ್ರಾ ಒಂದು ಕಮಲ ಹಾಕಿದ್ದೀವಿ ಬುಟ್ಟಾನ, ಹಾಗೆಯೇ ಡಾಟ್ಸ್ ಹಾಕಿದ್ದೀವಿ. ಸೊ ಈ ಡಿಸೈನ್ ಕಾಸ್ಟ್ ಬಂದ್ಬಿಟ್ಟು 500 ರುಪೀಸು. ಸ್ಟಿಚಿಂಗ್ ಕಾಸ್ಟು 450 ರುಪೀಸ್ ಇರುತ್ತೆ. ಸೊ ಇನ್ ಕೇಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ ಈ ಥರ ಇದೆ, ಮಧ್ಯದಲ್ಲಿ ಈ ಥರ ಕಮಲ ಬರುತ್ತೆ. ಈ ಮಧ್ಯದಲ್ಲಿ ಬಂದಿರೋ ಬುಟ್ಟ ನಿಮಗೆ ಬೇಡ, ಬೇರೆ ಯಾವ ಥರ ಆದರೂ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಬೇರೆ ಯಾವುದಾದ್ರೂ ಹಾಕ್ಸ್ಕೊಬೋದು. ನಮ್ಮ ಹತ್ರ ಅವೈಲೇಬಲ್ ಇರೋ ನಾವು ನಿಮಗೆ ತೋರಿಸ್ತೀವಿ. ಆ ಥರ ನೀವು ಬೇರೆದು ಬೇಕಾದರೆ ಹಾಕ್ಸ್ಕೊಬೋದು. ಸೊ ಹಾಗೆ ನಮ್ಮ ಅತ್ತೆ ಕೂಡ ಟೈಲರಿಂಗ್ ಕ್ಲಾಸಸ್ ಮಾಡ್ತಾಯಿದ್ದಾರೆ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಮುಂದೆ ಅದರದ್ದು ವೀಡಿಯೋಸು ಬರ್ತಾ ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಬ್ಲೌಸು. ಸೊ ಯೆಲ್ಲೋ ಕಲರ್ ಸ್ಯಾರಿ ಇತ್ತು, ಯೆಲ್ಲೋ ಪಿಂಕ್ ಹೀಗೆ ಕಾಂಬಿನೇಷನ್ ಮಾಡಿ ಹಾಕಿದ್ದೀವಿ ಈ ಡಿಸೈನ್ನ. ಇದು ಸೊ ಬ್ಯಾಕ್ ನೆಕ್ ಬಂದ್ಬಿಟ್ಟು ಲೀವ್ ಶೇಪಲ್ಲಿದೆ, ಲೀಫ್ ಥರ ಎಲೆ ಡಿಸೈನಲ್ಲಿ ಬಂದಿದೆ. ಓಕೆನಾ. ಸೊ ಇದು ಬ್ಯಾಕ್ ನೆಕ್ಕು, ಹಾಗೆ ಇದು ಸ್ಲೀವ್ಸಲ್ಲಿ ಒಂದು ಬುಟ್ಟ ಬಂದಿದೆ, ಬಾರ್ಡರ್ ಲೈನ್ ಬಂದಿದೆ, ಅಗೇನ್ ಡಾಟ್ಸ್ ಹಾಕಿದ್ದೀವಿ. ಹಾಗೆ ಫ್ರಂಟ್ ಇದು ನೆಕ್ಕು, ಫ್ರಂಟ್ ನೆಕ್ಕು. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು 500 ರುಪೀಸು. ನೋಡ್ತಾ ಇದ್ದಾರಲ್ಲ, ಚೆನ್ನಾಗಿ ಬಂದಿದೆ. ಈ ಮಧ್ಯದ ಬುಟ್ಟ ಮಾತ್ರ ತುಂಬ ಚೆನ್ನಾಗಿ ಹೈಲೈಟ್ ಆಗಿದೆ. ಸೊ ಈ ಬುಟ್ಟ ಬ್ಯಾಕಲ್ಲೂ ಬರುತ್ತೆ ಆ್ಯಕ್ಚುಲಿ. ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಿಂಕ್ ಲೈನ್ ಒಂದು ಶೇಡ್ ಡಾರ್ಕಾಗಿ ತೊಗೊಂಡಿದ್ದೀವಿ, ಪಿಂಕ್ ಕಲರ್ನ. ಸೊ ಅದನ್ನ ತೊಗೊಂಡು ಕಾಂಬಿನೇಷನ್ ಮಾಡಿದ್ದೀವಿ. ಸೊ ನೋಡಿ ಬ್ಯಾಕಲ್ಲಿ ಕೂಡ ಒಂದು ಸೆಂಟರ್ ಬುಟ್ಟ ಬರುತ್ತೆ. ನೋಡಿ ಹತ್ರದಿಂದ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಇದು ಡಿಸೈನು. ನೋಡಿ ಇದು ಬ್ಯಾಕಲ್ಲಿ ಒಂದು ಎಕ್ಸ್ಟ್ರಾ ಬುಟ್ಟ ಬರುತ್ತೆ ಇದಕ್ಕೆ. ಚೆನ್ನಾಗಿದೆ ಡಿಸೈನ್ ಮಾತ್ರ, ಇದು ತುಂಬ ಚೆನ್ನಾಗಿದೆ. ಹಾಗೆಯೇ ಇದಕ್ಕೆ ಡೋರೀಸ್ನ ಆ್ಯಡ್ ಮಾಡಿದ್ದೀವಿ. ಎಲ್ಲದಕ್ಕೂ ಕೂಡ ಡೋರೀಸ್ ಆ್ಯಡ್ ಮಾಡಿದ್ದೀವಿ ಬಟ್ಟೆಲ್ಲೇ. ಸ್ವಲ್ಪ ಬಟ್ಟೆಲೆ ಬೇಕಂತ ಹೇಳಿದ್ರು, ಹಾಗಾಗಿ ನಾವು ಬಟ್ಟೆಲೆನೇ ಆ್ಯಡ್ ಮಾಡಿದ್ದೀವಿ. ಸೊ ಇದು ನೆಕ್ಸ್ಟ್ ಡಿಸೈನು. ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟು ವರ್ಕ್ ಹಾಕಿರೋದ್ರಲ್ಲಿ ಇದು ನಂಗೆ ತುಂಬ ಇಷ್ಟ ಆಗಿದ್ದಂಥ ಕಾಂಬಿನೇಷನ್ನು. ಡಿಸೈನ್ ರಿಪೀಟ್ ಆಗಿದೆ, ಬಟ್ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟಾಗಿ ಕಾಣ್ತಾ ಇತ್ತು. ಸೊ ಇದು ಕ್ರೀಮ್ ಕಲರ್ ಸ್ಯಾರಿ. ಸೊ ಹಾಗೇನೆ ಅದಕ್ಕೆ ಕಾಪರ್ ಜರಿ ಬಂದಿದ್ದು. ಸೊ ಇದು ಫ್ರಂಟು. ಸ್ಟಿಚ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಇದು ಸ್ಲೀವ್ಸು, ಮಧ್ಯ ಒಂದು ಬುಟ್ಟ ಹಾಕಿದ್ದೀವಿ, ಬಾರ್ಡರ್ ಲೈನ್ ಕೊಟ್ಟಿದ್ದೀವಿ, ಡಾಟ್ಸ್ನ ಕೂಡ ಆ್ಯಡ್ ಮಾಡಿದ್ದೀವಿ. ಈ ಮಿಡಲ್ ಬುಟ್ಟ ಏನಿದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಇಲ್ಲಿ 3 ಕಲರ್ಸ್ ಯೂಸ್ ಮಾಡಬೇಕಾಗಿದ್ದರಿಂದ ನಾವು ಬ್ಲೂ ಮತ್ತು ಕ್ರೀಮ್ ಮತ್ತು ಜರಿ ಕಾಪರ್ ಗೋಲ್ಡ್ನ ಯೂಸ್ ಮಾಡಿದ್ದೀವಿ. ಸ್ಯಾರಿ ನೋಡಿದ್ದು ತುಂಬ ಚೆನ್ನಾಗಿದೆ, ಹಾಗಾಗಿ ಸ್ಯಾರಿ ಕೂಡ ತೋರಿಸ್ತಾ ಇದ್ದೇನೆ. ಸೊ ಇದಕ್ಕೆ ಜಿಗ್ ಜಾಗು ಫಾಲು ಎಲ್ಲ ನಮ್ಮ ಕಡೆನೇ ಮಾಡಿಸ್ಕೊಂಡಿದ್ರು. ನೋಡಿ ಈ ಥರ ಇದೆ ಸ್ಯಾರಿ, ಬ್ಲೂ ಮತ್ತು ಕ್ರೀಮ್ ಕಾಂಬಿನೇಷನ್ನು. ಹಾಗೆಯೇ ಮಿಡಲಲ್ಲಿ ಬುಟ್ಟಾಸ್, ಕಾಪರ್ ಗೋಲ್ಡಲ್ಲಿ ಬುಟ್ಟಾಸ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ಸೊ ಇದು ಸ್ಟಿಚ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ತೋರಿಸ್ತೀನಿ. ನೋಡಿದ್ದು ಸ್ಟಿಚ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಬ್ಯಾಕ್ ನೆಕ್ಕು. ಸೊ ಇದಕ್ಕೆ ಕೂಡ ಬಟ್ಟೆಲ್ಲೇ ಡೋರೀಸ್ನ ಆ್ಯಡ್ ಮಾಡಿದ್ದೀವಿ. ಸೊ ಈ ಡಿಸೈನು ತುಂಬ ಸಿಂಪಲ್ಲಾಗಿ ರಿಚ್ಚಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಇದು ಡಿಸೈನು. ತುಂಬ ಜನ ಇಷ್ಟಪಟ್ಟು ರಿಪೀಟಾಗಿ ಹಾಕ್ಸ್ಕೊಂಡಿದ್ದಾರೆ ಈ ಡಿಸೈನ್ನ. ಸೊ ಇದು ಫ್ರಂಟ್ ನೆಕ್ಕು. ಸೊ ಇದು ಬಂದ್ಬಿಟ್ಟು ಸ್ಲೀವ್ಸು, ಬಾರ್ಡರ್ ಲೈನ್ ಹಾಕಿ ಪುಟ್ಟ ಹಾಕಿ ಡಾಟ್ಸ್ ಹಾಕಿದ್ದೀವಿ. ಈ ಕಾಂಬಿನೇಷನ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಕಾಣ್ತಾ ಇತ್ತು.
ಸೊ ಬಾರ್ಡರ್ ಮೇಲೆ ಹಾಕಿದರೂ ಕೂಡ ಹೈಲೈಟ್ ಆಗಿದೆ, ಬಿಕಾಸ್ ಇದು ಕಾಂಬಿನೇಷನ್ ಇದೆ ಅಲ್ವಾ. ಸೊ ಬ್ಲೂ ಕ್ರೀಮ್ ಕಾಂಬಿನೇಷನು ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ಅಗೇನ್ 500 ರುಪೀಸು. ಸ್ಟಿಚಿಂಗ್ ಕಾಸ್ಟು 450 ರುಪೀಸ್ ಇರುತ್ತೆ. ಓಕೆ, ಇದು ನೆಕ್ಸ್ಟ್ ಬ್ಲೌಸು ಅಗೇನ್ ರಿಪೀಟ್ ಆಗಿದೆ, ಬಟ್ ಕಾಂಬಿನೇಷನ್ ಚೇಂಜ್ ಇದೆ. ಸೊ ಯೆಲ್ಲೋ ಕಲರ್ ಸ್ಯಾರಿ, ಇದು ಯೆಲ್ಲೋ ಕಲರ್ ಸ್ಯಾರಿ, ಬ್ಲೂ ಕಲರ್ ಇಲ್ಲಿ ಪೀಸ್ ಆ್ಯಕ್ಚುಲಿ ಕಾಂಬಿನೇಷನ್ ಇತ್ತು, ಬ್ಲೂ ಪೀಸ್ ಬ್ಲೌಸ್ ಪೀಸ್ ಇತ್ತು. ಸೊ ಯೆಲ್ಲೋ ಕಲರ್ ಸ್ಯಾರಿ ಇತ್ತು, ಅದನ್ನು ಕಾಂಬಿನೇಷನ್ ಮಾಡಿದ್ದೀವಿ. ಇದು ಫ್ರಂಟು. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಕೂಡ ಯಾವುದೇ ರೀತಿ ಗ್ಯಾಪ್ ಬರಲ್ಲ, ಆ ಥರ ನಾವು ವರ್ಕ್ ಹಾಕಿರ್ತೀವಿ, ಎಕ್ಸ್ಟ್ರಾ ವರ್ಕೇ ಹಾಕಿರ್ತೀವಿ. ಸೊ ಇದು ಸ್ಲೀವ್ಸಲ್ಲಿ ಅಗೇನ್ ಒಂದು ಕಮಲ ಬುಟ್ಟ ಹಾಕಿದ್ದೀವಿ, ಬಾರ್ಡರ್ ಲೈನ್ ಹಾಕಿದ್ದೀವಿ, ಬುಟ್ಟ ಹಾಕಿದ್ದೀವಿ, ಡಾಟ್ಸ್ ಹಾಕಿದ್ದೀವಿ. ಸೊ ಈ ಡಿಸೈನ್ ಕಾಸ್ಟ್ ಬಂದುಬಿಟ್ಟು ಅಗೇನ್ 500 ರುಪೀಸು. ನೋಡಿ ಇದಕ್ಕೆ ಔಟ್ಲೈನು ಸೊ ಸೇಮ್ ಕಲರಲ್ಲೇ ಕೊಟ್ಟಿದ್ದೀವಿ, ಹೈಲೈಟ್ ಆಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿ ಹೈಲೈಟ್ ಆಗಿದೆ ಇದು. ಸೊ ಇದು ನೆಕ್ಸ್ಟ್ ಬ್ಲೌಸು. ಸೊ ಇದು ಕೂಡ ಆವಾಗಲೇ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಈ ಡಿಸೈನ್ ಕೂಡ ನೋಡಿ. ಕಾಂಬಿನೇಷನ್ ನೋಡಿ ಹೇಗಿದೆ, ಇದು ತುಂಬ ಲೈಟ್ ಪಿಂಕ್ ಇತ್ತು. ಸೊ ಇದ್ರ ಮೇಲೆ ಅಷ್ಟಾಗಿ ಇದು ಡೈರೆಕ್ಟಾಗಿ ಚೆನ್ನಾಗೇ ಕಾಣ್ತಾ ಇತ್ತು, ಬಟ್ ವಿಡಿಯೋದಲ್ಲಿ ನಿಮ್ಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ನೋಡಿದ್ದು ಈ ಥರ ಲೈಟ್ ಪಿಂಕ್ ಇತ್ತು, ಅದಕ್ಕೆ ಗೋಲ್ಡ್ ಜರಿ ದಾರಾನ ಮಿಕ್ಸ್ ಮಾಡಿ ನಾವು ವರ್ಕ್ ಹಾಕಿದ್ದೀವಿ. ಇದು ಫ್ರಂಟು. ಸೊ ಕಾಂಬಿನೇಷನ್ ಯಾವ ಥರ ಇರುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ವರ್ಕ್ ಕಾಣಿಸುತ್ತೆ. ಇನ್ನೂ ಎರಡು ಮೂರು ಥರ ನಿಮಗೆ ಸ್ಯಾರಿಯಲ್ಲಿ ಕಲರ್ಸ್ ಇದೆ ಅಂತ ಹೇಳಿದರೆ ಇನ್ನೂ ಚೆನ್ನಾಗಿ ಹೈಲೈಟ್ ಆಗುತ್ತೆ ವರ್ಕು. ಇದು ಬಾರ್ಡರ್ ಲೈನ್ ಹಾಕಿ ಒಂದು ಬುಟ್ಟ ಹಾಕಿ ಮಧ್ಯದಲ್ಲಿ ಡಾಟ್ಸ್ ಹಾಕಿದ್ದೀವಿ. ಸೊ ಅಗೇನ್ ಇದರ ಪ್ರೈಸ್ ಬಂದುಬಿಟ್ಟು 500 ರುಪೀಸ್ ಇರುತ್ತೆ. ನೋಡಿ ಯಾವ ಥರ ಬಂದಿದೆ ಅಂತ, ತುಂಬ ಚೆನ್ನಾಗಿದೆ ಇದು ಡಿಸೈನ್ ಕೂಡ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ, ಇದು ನೆಕ್ಸ್ಟ್ ಡಿಸೈನು. ಸೊ ಇದು ಬಂದುಬಿಟ್ಟು ನಾವು ಈ ಡಿಸೈನ್ ಇದೇ ಬ್ಲೌಸಿಗೆ ಲಾಸ್ಟ್ ಮತ್ತು ಯಾರಿಗೂ ಹಾಕ್ಕೊಟ್ಟಿಲ್ಲ, ನಾನು ಹಿಂದೆ ಹಾಕ್ಸ್ಕೊಂಡಿದ್ದಾರೆ, ಬಟ್ ಇದೇ ಲಾಸ್ಟ್ ಬ್ಲೌಸ್ ಮತ್ತು ನಾನು ಯಾರಿಗೂ ಹಾಕಿಲ್ಲ, ಯಾಕಂದರೆ ಈ ಡಿಸೈನ್ ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಹಾಗಾಗಿ ಈ ವರ್ಕ್ನ ಕಂಟಿನ್ಯೂ ಮಾಡಿಲ್ಲ, ಇದೊಂದು ಡಿಸೈನ್ ಮಾತ್ರ ಸ್ಟಾಪ್ ಮಾಡಿದ್ದೀನಿ. ಬಟ್ ಈ ವರ್ಕ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಜನ ಇಷ್ಟಪಟ್ಟಿದ್ರು. ಸೊ ನೋಡಿ ಮಧ್ಯದಲ್ಲಿ ಈ ಥರ ಸ್ಪೇಸ್ ಬರುತ್ತೆ, ಅಲ್ಲಿಗೆ ಒಂದೊಂದು ಸ್ಟೋನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಪರ್ಪಲ್ ಕಲರ್ ಸ್ಯಾರಿ ಇತ್ತು, ಪರ್ಪಲ್ ಮತ್ತು ಗೋಲ್ಡನ್ನು ಮಿಕ್ಸ್ ಮಾಡಿ ವರ್ಕ್ ಹಾಕಿರುವಂಥದ್ದು. ನೋಡಿದ್ದು ಫ್ರಂಟ್ ಡಿಸೈನು. ಸೊ ಇದು ಸ್ಲೀವ್ಸಲ್ಲಿ ಈ ಥರ ಒಂದು ಬುಟ್ಟ ಬರುತ್ತೆ, ಬಾರ್ಡರ್ ಲೈನ್ ಇದೆ, ಹಾಗೆಯೇ ಡಾಟ್ಸ್ನ ಆ್ಯಡ್ ಮಾಡಿದ್ದೀವಿ. ಬುಟ್ಟ ಮಾತ್ರ ತುಂಬ ಚೆನ್ನಾಗಿದೆ, ಇದು ಮಿಡಲ್ ಬುಟ್ಟ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಈ ರೈಟ್ ನಾವು ಈ ಡಿಸೈನ್ ಮಾತ್ರ ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ಸೊ ನಾನು ಮತ್ತೆ ರಿಪೀಟ್ ಮಾಡಿಲ್ಲ, ಮತ್ತು ಯಾವುದು ನೆಕ್ಸ್ಟ್ ಬ್ಲೌಸಸ್ಗೆ ರಿಪೀಟ್ನ ಮಾಡಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತಷ್ಟು ಡಿಸೈನ್ಸ್ಗಳ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.